ಭಾರತೀಯ ಕಮ್ಯುನಿಸ್ಟ್ ಪಕ್ಷದ ಎಐಟಿಯುಸಿ ವತಿಯಿಂದ ಮೇ 21ರಂದು ಚಿಕ್ಕಮಗಳೂರು ನಗರದ ಆಜಾದ್ ವೃತ್ತದಲ್ಲಿ ಕಾರ್ಮಿಕ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಎಂದು ಎಐಟಿಯುಸಿ ಜಿಲ್ಲಾ ಮುಖಂಡರಾದ ವಿಜಯ್ ಕುಮಾರ್ ತಿಳಿಸಿದರು. ಮಾಧ್ಯಮ ಹೇಳಿಕೆ ನೀಡಿರುವ ಅವರು, ಕಾರ್ಮಿಕರಿಲ್ಲದೆ ದೇಶದ ಅಭಿವೃದ್ಧಿ ಅಸಾಧ್ಯ. ಸಾವಿರಾರು ಕಾರ್ಖಾನೆಗಳಲ್ಲಿ ಉತ್ಪಾದನಾ ರಂಗ ಮತ್ತು ಸೇವಾ ರಂಗಗಳಲ್ಲಿರುವ ಕಾರ್ಮಿಕರು ದೇಶದ ಅಭಿವೃದ್ಧಿಗಾಗಿ ಸಾಕಷ್ಟು ಶ್ರಮಿಸುತ್ತಿದ್ದಾರೆ. ಹೀಗಾಗಿ ದೇಶದ ಆರ್ಥಿಕ ಅಭಿವೃದ್ಧಿಗೆ ಕಾರ್ಮಿಕರ ಕೊಡುಗೆ ಅಪಾರ ಎಂದು ಹೇಳಿದರು. ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕು ಎಂದು ಕೋರಿದರು. ಎಲ್ಲ ಆತ್ಮೀಯ ಸ್ನೇಹಿತರೆ, ಈಗಾಗಲೇ ವಿಶ್ವಾದ್ಯಂತ ಯಾಕಂದರೆ ದೇಶದಲ್ಲಿ ದುಡಿಯೋ ವರ್ಗದ ಈ ತಿಂಗಳು ಪೂರ್ತಿ ಒಂದು ದಿನಾಚರಣೆಯನ್ನು ಆಚರಣೆ ಮಾಡ್ತಕ್ಕಂಥದ್ದು ವರ್ಷ ಇರ್ತಕ್ಕಂಥದ್ದು. ಆ ದಿಸೆಯಲ್ಲಿ ವಿಶ್ವದಲ್ಲಿ ಏನಾರು ಹಬ್ಬ ಅಂತ ಆಚರಣೆ ಮಾಡಿದ್ರೆ ಅದು ಕಾರ್ಮಿಕ ದಿನಾಚರಣೆ. ಅದು ಮೇ ತಿಂಗಳಿನಲ್ಲಿ ನಡೀತಕ್ಕಂಥ ದಿನಾಚರಣೆ. ಹಾಗಾಗಿ ಇಲ್ಲಿ ನಮ್ಮ ಪಕ್ಷದ ಸಹಭಾಗಿ ಸಂಘಟನೆ ಇರ್ತಕ್ಕಂಥ ಎಐಟಿಯುಸಿ ಸಂಘಟನೆ, ಅದರಲ್ಲಿರ್ತಕ್ಕಂಥ ಹಲವಾರು ಸಾಮೂಹಿಕ ಸಂಘಟನೆ ಒಟ್ಟುಗೂಡಿ ಈ ಜಿಲ್ಲೆಯಲ್ಲಿ 21ನೇ ತಾರೀಕು ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಈಗಾಗಲೇ ಚಿಂತನೆ ಕೂಡ ನಡೆಸಿದ್ದಾರೆ. ಅದು ಭಾಳ ವಿಶೇಷ ಏನಪ್ಪ ಅಂತಂದರೆ, ಈ ಕಾರ್ಮಿಕ ದಿನಾಚರಣೆ ಯಾಕೆ ಆಚರಣೆ ಮಾಡಬೇಕು ಅಂತಂದರೆ, ಈ ದೇಶವನ್ನು ಆಳ್ತಕ್ಕಂಥವ್ರು ಕಾರ್ಮಿಕರಾಗಿರ್ಬೇಕು. ಇವತ್ತು ಶೇಕಡ 80-85% ಕಾರ್ಮಿಕರಿದ್ದರೂ ಸಹ ಅದನ್ನು ಆಳ್ತಕ್ಕಂಥವ್ರಿಗೆ ಕನಿಷ್ಠ ಒಂದು 5% ಇರ್ತಕ್ಕಂಥವ್ರು ಆ ಕಾರ್ಮಿಕನ ಆಳ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಹಾಗಾಗಿ ಈ ಸಂದೇಶವನ್ನು ಕೊಡಲಿಕ್ಕೋಸ್ಕರ ಈ ತಿಂಗಳು 21ನೇ ತಾರೀಕು ಕಾರ್ಮಿಕ ದಿನಾಚರಣೆ ಆಚರಣೆ ಮಾಡ್ತಾಯಿದ್ವಿ. ಅದಕ್ಕೆ ಭಾರತ ಕಮ್ಯುನಿಸ್ಟ್ ಪಕ್ಷ ಕೂಡ ಭಾಳ ಗಂಭೀರತೆಯಿಂದ ಚಿಂತನೆ ನಡೆಸಿ ಈಗ ಅದಕ್ಕೆ ಪೂರಕವಾಗಿ ಆ ಪಕ್ಷವು ಕೂಡ ಬೆಂಬಲವನ್ನು ಸೂಚಿಸಿದೆ. ಹಾಗಾಗಿ ನಮ್ಮ ಪಕ್ಷದ ಕಾರ್ಯಕರ್ತರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಈಗಾಗಲೇ ನಾವು ಕರೆಯನ್ನು ಕೊಟ್ಟಿದ್ದೀವಿ. ನನ್ನ ಹೆಸರು ಜಿ ರಘು ಅಂತ, ನಾನು ಭಾರತ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ. ಆತ್ಮೀಯ ಸ್ನೇಹಿತರೆ, ಈ ತಿಂಗಳು ಪೂರ್ಣ ಕಾರ್ಮಿಕ ದಿನಾಚರಣೆಯನ್ನು ಆಚರಿಸುವ ದಿನವಾಗಿದೆ, ತಿಂಗಳಾಗಿದೆ. ಹಾಗಾಗಿ ನಮ್ಮಲ್ಲಿ ಎಲ್ಲ ಕಟ್ಟಡ ಕಾರ್ಮಿಕರಾಗಿ ಹಾಗೂ ಬಿಸಿ ಊಟದವರಾಗಿ ಅಂಗನವಾಡಿ ಕಾರ್ಯಕರ್ತರು ಎಲ್ಲ ಕಾರ್ಮಿಕ ಬಂಧುಗಳು 21ನೇ ತಾರೀಕು ಕಾರ್ಮಿಕ ದಿನಾಚರಣೆಯನ್ನು ಆಚರಿಸಲು ನಿರ್ಧರಿಸಿದ್ದು ಹಾಗೂ ನಮ್ಮ ಭಾರತ ಕಮ್ಯುನಿಸ್ಟ್ ಪಕ್ಷವು ಇದಕ್ಕೆ ಬೆಂಬಲವನ್ನು ನೀಡುತ್ತಿದ್ದು, ಎಲ್ಲರೂ ಈ ವಿಶ್ವ ಕಾರ್ಮಿಕ ದಿನಾಚರಣೆಯನ್ನು ಆಚರಿಸಿದ್ದೇವೆ. ವಿಶ್ವ ಕಾರ್ಮಿಕ ದಿನಾಚರಣೆಯ ಅಂಗವಾಗಿ ಈ ನಾಡಿನ ಜನತೆಗೆ ನನ್ನ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೇನೆ. ಏನು ಈ ದೇಶದಲ್ಲಿ, ಈ ಪ್ರಪಂಚದಲ್ಲಿ ದುಡಿತಕ್ಕಂಥ ವರ್ಗಕ್ಕೆ 8 ಗಂಟೆ ವಿಶ್ರಾಂತಿ, 8 ಗಂಟೆ ಕೆಲಸ, 8 ಗಂಟೆ ಮನೋರಂಜನೆ ಅಂತಕ್ಕಂಥ ಒಂದು ಕಾನೂನನ್ನು ಜಾರಿಗೆ ತಂದಂತಹ ಮೇ ದಿನಾಚರಣೆಯನ್ನು ಕಾರ್ಮಿಕರ ಪರವಾದ, ಕಾರ್ಮಿಕರ ಶ್ರೇಯಸ್ಸಿಗಾಗಿ ಹೋರಾಟ ಮಾಡ್ತಾ ಇರ್ತಕ್ಕಂಥ ಭಾರತ ಕಮ್ಯುನಿಸ್ಟ್ ಪಕ್ಷದ ಅಂಗ ಸಂಸ್ಥೆ ಆದಂಥ ಎಐಟಿಯುಸಿ ವತಿಯಿಂದ ಇದೇ ಮುಂಬರ್ತಕ್ಕಂಥ 21ನೇ ತಾರೀಕು ಮೇ 21ನೇ ತಾರೀಕು ಗುರುವಾರ ಚಿಕ್ಕಮಗಳೂರು ನಗರದಲ್ಲಿ ವಿಜೃಂಭಣೆಯಿಂದ ಆಚರಿಸಬೇಕು ಅಂತ ಈಗಾಗಲೇ ಎಲ್ಲ ಸಮಿತಿ ಮತ್ತು ಪಕ್ಷ ಸೇರಿ ತೀರ್ಮಾನ ಮಾಡಿದೆ. ಹಾಗಾಗಿ ನಾನು ಪ್ರತಿಯೊಂದು ಸಂಘಟನೆಯಲ್ಲಿರ್ತಕ್ಕಂಥ ಬಿಸಿಯೂಟ ಸಂಘಟನೆಯ ಮುಖಂಡರುಗಳು ಮತ್ತು ಕಾರ್ಯಕರ್ತರು, ಅಂಗನವಾಡಿ ಸಂಘಟನೆಯ ಮುಖಂಡರುಗಳು ಮತ್ತು ಕಾರ್ಯಕರ್ತರು, ಕಟ್ಟಡ ಕಾರ್ಮಿಕ ಸಂಘಟನೆಯ ಮುಖಂಡರುಗಳು, ಕಾರ್ಯಕರ್ತರು, ಹಾಗೆ KSRTC ಫೆಡರೇಷನ್ನ ಮುಖಂಡರುಗಳು, ಕಾರ್ಯಕರ್ತರು, ಹಾಗೆ ತೋಟ ಕಾರ್ಮಿಕರ ಮುಖಂಡರುಗಳು, ಕಾರ್ಯಕರ್ತರುಗಳು, ಪಕ್ಷದ ಮುಖಂಡರುಗಳು, ಪಕ್ಷದ ಕಾರ್ಯಕರ್ತರುಗಳು ಹಾಗೂ ಹಿತೈಷಿಗಳು, ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ದುಡಿತಕ್ಕಂಥ ವರ್ಗದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ದುಡಿಯುವ ಜನರ ಬೆವರಿನ ಶ್ರಮದ ಫಲವನ್ನು ಏನು ಪಡೆದಿದ್ದೀವಿ ಅದರ ಹಬ್ಬದ ಆಚರಣೆಯನ್ನು ಮಾಡಲಿಕ್ಕೆ ತಾವೆಲ್ಲ ಬರಬೇಕು ಅಂಥೇಳಿ ಕರೆ ಕೊಡ್ತಾ ಇದ್ದೇನೆ. ಮತ್ತೊಮ್ಮೆ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು. ವಿಜಯ್ ಕುಮಾರ್, ಎಐಟಿಯುಸಿಯ ಇನ್ಚಾರ್ಜ್, ಚಿಕ್ಕಮಗಳೂರು. 140ನೇ ವರ್ಷದ ವಿಶ್ವ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ, ನಾಡಿನ ಎಲ್ಲ ಕಾರ್ಮಿಕರು ಮತ್ತು ವಿಶ್ವ ಕಾರ್ಮಿಕರು ಒಂದಾಗಬೇಕಾದಂಥ ಸಂದರ್ಭಗಳು ಇದು. ಹಾಗೂ ನಮ್ಮ ದೇಶದಲ್ಲಿ ದುಡಿಯುವ ಸಂಖ್ಯೆ ಅಂದರೆ ದುಡಿಯುವ ವರ್ಗದವರ ಸಂಖ್ಯೆ 100ಕ್ಕೆ 90 ಭಾಗ ಇರುವುದರಿಂದ ದುಡಿಯುವವರ ಕೈಯಲ್ಲಿ ಅಧಿಕಾರ ಇರಬೇಕಿತ್ತು.
ಆದರೆ ಈಗ ದುಡಿಯೋರ ಕೈಯಲ್ಲಿ ಅಧಿಕಾರ ಇರದೆ ಕೇವಲ 10% ಇರುವಂತಹ ಶ್ರೀಮಂತರ ಕೈಯಲ್ಲಿ ಅಧಿಕಾರ ಇರೋದರಿಂದ ನಮ್ಮ ದುಡಿಯುವಂಥ ಕಾರ್ಮಿಕರಿಗೆ ದುಡಿಯುವ ಶಕ್ತಿ ಅವರಿಗೆ ಅರಿವಾಗಿಲ್ಲ ಅಂತ ನಾವು ಭಾವಿಸ್ತಿದ್ದೀನಿ. ಹಾಗೆಯೇ ಇದು ದುಡಿಯೋ ವರ್ಗಕ್ಕೆ ಇನ್ನು ತಿಳಿಯುವಂಥದ್ದು ತಿಳ್ಕೊಳ್ಳುವಂಥ ವಿಚಾರಗಳು ತುಂಬ ಇದೆ. ಹಾಗಾಗಿ ಅವರಿಗೆ ವಿಶ್ವ ಕಾರ್ಮಿಕ ದಿನಾಚರಣೆ ಅಂಗವಾಗಿ ಅವರು ಬುದ್ಧಿಯನ್ನು ಹೇಳುವಂಥದ್ದು ಅಥವಾ ತಿಳಿ ಹೇಳುವಂತಹ ಕಾರ್ಯಕ್ರಮವನ್ನು ನಾವು ಮಾಡಬೇಕಾಗುತ್ತೆ ನಮ್ಮ ಕಾರ್ಮಿಕ ಸಂಘಟನೆಗಳು. ಹಾಗಾಗಿ ನಮ್ಮ ಚಿಕ್ಕಮಗಳೂರು ಜಿಲ್ಲಾ ಕಟ್ಟಡ ಕಾರ್ಮಿಕ ಸಂಘದಿಂದ ಅನೇಕ ಕಾರ್ಮಿಕರಿಗೆ ಸುಮಾರು ಒಂದು 20,000 ಮೇಲ್ಪಟ್ಟು ನಾನು 2012ನೇ ಇಸ್ವಿಯಿಂದ 2026ನೇ ಇಸ್ವಿವರೆಗೂ ಲೇಬರ್ ಕಾರ್ಡ್ಗಳನ್ನು ಮಾಡಿಕೊಡ್ತಾ ಬಂದಿದ್ದೇನೆ. ಹಾಗಾಗಿ ಅವರು ಸಹ ತುಂಬ ಜನ ಕಟ್ಟಡ ಕಾರ್ಮಿಕರು ಸೌಲಭ್ಯಗಳನ್ನು ಪಡ್ಕೊಂಡಿದ್ದಾರೆ. ಅದರಲ್ಲಿ ಮದುವೆ ಸೌಲಭ್ಯ ಆಗಿರ್ಬೋದು ಅಥವಾ ಮೆಡಿಕಲ್ ಸೌಲಭ್ಯಗಳಾಗಿರ್ಬೋದು ಅಥವಾ ಶೈಕ್ಷಣಿಕ ಧನ ಸಹಾಯವನ್ನು ಪಡ್ಕೊಂಡಿದ್ದಾರೆ. ಹಾಗಾಗಿ ಇದೆಲ್ಲ ಸೌಲಭ್ಯಗಳನ್ನು ಪಡ್ಕೊಂಡಂತಹ ಎಲ್ಲ ಕಾರ್ಮಿಕರು ವಿಶ್ವ ಕಾರ್ಮಿಕ ದಿನಾಚರಣೆಯನ್ನು ನಾವು ಈಗಾಗಲೇ ನಮ್ಮ ಸಂಘಟನೆ ತೀರ್ಮಾನ ಮಾಡಿದಂತೆ 21ನೇ ತಾರೀಕು ಮೇ 2026 ಗುರುವಾರದಂದು ಎಲ್ಲ ಕಾರ್ಮಿಕರು ಬಂದು ಈ ಕಾರ್ಯಕ್ರಮಕ್ಕೆ ಮತ್ತು ಈ ಸಂಘಟನೆಯ ಒಳಗಡೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕೆಂದು ಕೇಳಿಕೊಳ್ತಾ, ಹಾಗೆಯೇ ನಾನು ಎಲ್ಲ ವಿಶ್ವ ಕಾರ್ಮಿಕರು ಒಂದಾಗಬೇಕು ಅಂತ ಕರೆ ಕೊಡುವ ಸಂದರ್ಭದಲ್ಲಿ ನಮ್ಮ ಚಿಕ್ಕಮಗಳೂರು ಜಿಲ್ಲಾ ಕಟ್ಟಡ ಕಾರ್ಮಿಕ ಸಂಘದಿಂದನೂ ಸಹ ಎಲ್ಲ ಕಾರ್ಮಿಕರು ಒಗ್ಗಟ್ಟಿಂದ ಕೆಲಸವನ್ನು ಮಾಡಬೇಕು ಮತ್ತು ಒಗ್ಗಟ್ಟಾಗಬೇಕು ಮತ್ತು ಸಂಘಟಿತರಾಗಬೇಕೆಂದು ಈ ಸಂದರ್ಭದಲ್ಲಿ ಹೇಳ್ತಾ, ನನ್ನ ಹೆಸರು ಜಯಕುಮಾರ್, ಪ್ರಧಾನ ಕಾರ್ಯದರ್ಶಿ, ಚಿಕ್ಕಮಗಳೂರು ಜಿಲ್ಲಾ ಕಟ್ಟಡ ಕಾರ್ಮಿಕ ಸಂಘ, ತಮಿಳು ಕಾಲೋನಿ, ಚಿಕ್ಕಮಗಳೂರು.